ಸ್ನೇಹಿತರೆ ನಮಸ್ಕಾರ. ಜ್ಞಾನಗುರು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ವಿಸರ್ಗ ಸಂಧಿ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಪ್ರಕೃತಿ ಭಾವ ಅಥವಾ ಪ್ರಕೃತಿ ಭಾವ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಪ್ರಕೃತಿ ಭಾವ ಸಂಧಿ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂತಂದರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಮತ್ತು ಶಾಲೆಗಳಲ್ಲಿ ಈ ಸಂಧಿಯನ್ನು ಕೇಳ್ತಕ್ಕಂಥ ಜಾಸ್ತಿ. ಈ KPSC ಎಕ್ಸಾಮ್ ಬರೆಯುವಾಗ ನಾವು ಉಳಿದಿರ್ತಕ್ಕಂಥ ಎಲ್ಲ ಸಂಧಿ ಬಗ್ಗೆ ತಿಳ್ಕೊಂಡಿರ್ತೀವಿ, ಆದರೆ ಪ್ರಕೃತಿ ಭಾವ ಸಂಧಿ ಬಗ್ಗೆ ತಿಳ್ಕೊಂಡಿರಲ್ಲ. ಹಾಗೆ ಪ್ರಕೃತಿ ಸಂಧಿಯಲ್ಲಿ ಏನು ಕೇಳ್ತಾರೆ ಅಂತಂದರೆ, ಆಗಬೇಕಾದ ಯಾವ ಸಂಧಿ ಕಾರ್ಯಗಳು ಆಗದಿರುವುದನ್ನು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ನಿಮಗೆ ಡೆಫಿನಿಷನ್ ಕೊಟ್ಬಿಡ್ತಾರೆ. ಆಗಬೇಕಾದ ಯಾವ ಸಂಧಿ ಕಾರ್ಯಗಳು ಆಗದಿರುವುದು ಡ್ಯಾಶ್ ಸಂಧಿ, ಪ್ರಕೃತಿ ಭಾವ. ಆಪ್ಷನ್ ಕೊಡ್ತಾರೆ: ಗುಣಸಂಧಿ, ಆದೇಶ ಸಂಧಿ, ಲೋಪ ಸಂಧಿ, ಪ್ರಕೃತಿ ಭಾವ ಅಂತಲೂ ಕೊಟ್ಟಿರ್ತಾರೆ. ಈ ಮೊದಲನೇ ವ್ಯಾಖ್ಯೆ ಏನಿದೆ, ಇದು ಕನ್ನಡ ವ್ಯಂಜನ ಸಂಧಿ ಮತ್ತು ಕನ್ನಡ ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥದ್ದು. ಇದು ಕನ್ನಡ ಪ್ರಕೃತಿ ಭಾವಕ್ಕೆ ಸಂಬಂಧಪಡುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ಕನ್ನಡ ಪ್ರಕೃತಿ ಭಾವ ಸಂಧಿಗೆ ಸಂಬಂಧಪಡುತ್ತೆ. ಎರಡನೇದು ಏನಪ್ಪ ಅಂತಂದರೆ, ಪೂರ್ವ ಪದದ ಕೊನೆಯಲ್ಲಿಯ ಸ್ವರ. ಪೂರ್ವ ಪದದಲ್ಲಿಯ ಕೊನೆಯಲ್ಲಿರುವ ಸ್ವರ ಅಥವಾ ವ್ಯಂಜನದ ಮುಂದೆ ಉತ್ತರ ಪದದ ಮೊದಲ ಅಕ್ಷರವು ಯಾವ ವ್ಯಂಜನವಿದ್ದರೂ ಸಂಧಿ ಪದದಲ್ಲಿ ಯಾವ ಸಂಧಿ ಕಾರ್ಯ ಆಗುವುದಿಲ್ಲ. ಇಲ್ಲಿ ಪೂರ್ವ ಪದದಲ್ಲಿ ಕೊನೆಯಲ್ಲಿ ಇರತಕ್ಕಂಥ ಸ್ವರ ಆದರೂ ಇರಬಹುದು, ವ್ಯಂಜನ ಆದರೂ ಬರಬಹುದು. ಅದರ ಮುಂದುಗಡೆ ಉತ್ತರ ಪದದ ಮೊದಲಿಗೆ ಅಕ್ಷರ ಯಾವ ಸ್ವರ ಅಥವಾ ಯಾವ ವ್ಯಂಜನಾಕ್ಷರ ಬಂದರೂ ಸಂಧಿ ಪದದಲ್ಲಿ ಇದ್ದ ಅಕ್ಷರಗಳೇ ಇರ್ತಕ್ಕಂಥದ್ದು, ಅಂದರೆ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇದ್ದ ಅಕ್ಷರಗಳೇ ಇರ್ತಕ್ಕಂಥದ್ದನ್ನು ನಾವು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಸಂಸ್ಕೃತ ಪ್ರಕೃತಿ ಭಾವ ಸಂಧಿ ಭಾವ ಅಂತಲೂ ಕರಿತೀವಿ. ನಿಮಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನೋಡ್ಬೋದು, ಆಗಬೇಕಾದ ಯಾವ ಸಂಧಿ ಕಾರ್ಯಗಳೂ ಆಗದಿರುವುದು ಅಥವಾ KPSC ಎಕ್ಸಾಮಲ್ಲಿ ಕೇಳ್ತಾರೆ. ಪೂರ್ವ ಪದ ಉತ್ತರ ಪದಗಳು ಎರಡೂ ಸೇರಿ ಸಂಧಿಯಾದರೆ ಆ ಪದ ಅರ್ಥ ಕೆಡುವಂತಿದ್ದರೆ ಇದು ಡ್ಯಾಶ್ ಸಂಧಿ. ನಾವು ಪ್ರಕೃತಿ ಭಾವ ಬಗ್ಗೆ ತಿಳ್ಕೊಂಡ್ರೆ ಪ್ರಕೃತಿ ಭಾವ ಅಂತ ಹೇಳ್ತೀವಿ. ಅಂದರೆ ಪೂರ್ವೋತ್ತರ ಪದಗಳು ಎರಡೂ ಸೇರಿ ಸಂಧಿ ಕಾರ್ಯ ಆದಾಗ ಅದು ಅರ್ಥ ಕೆಡುವಂತಿದ್ದರೆ ಅದು ಪ್ರಕೃತಿ ಭಾವ. ಅರ್ಥ ಕೆಡದೇ ಇದ್ದರೆ ಅದು ಯಾವ ಸಂಧಿ ಸಂಬಂಧಪಡುತ್ತೆ? ಉಳಿದಿರ್ತಕ್ಕಂಥ ಸಂಧಿಗೆ ಸಂಬಂಧಪಡುತ್ತೆ. ಅರ್ಥ ಕೆಡುವಂತಿದ್ದರೆ ಅದು ಪ್ರಕೃತಿ ಭಾವ. ಆ ಪ್ಲಸ್ ಆಕಳು ಅಂದರೆ ಕನ್ನಡ ಪ್ರಕೃತಿ ಭಾವ ಮತ್ತು ಸಂಸ್ಕೃತ ಪ್ರಕೃತಿ ಭಾವವನ್ನು ಕೊಟ್ಟಿದ್ದೀನಿ. ಎರಡೂ ಸಹ ಒಂದರಲ್ಲೇ ಕೊಟ್ಟಿದ್ದೀನಿ. ಪ್ರಕೃತಿ ಭಾವ ಸಂಧಿಯಲ್ಲಿ ಆ ಪ್ಲಸ್ ಆಕಳು, ಆ ಆಕಳು ಅಂತ ಹೇಳ್ತೀವಿ. ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಒಂದು ವೇಳೆ ಈ ಪದವನ್ನು ನಾವು ಲೋಪ ಮಾಡಿದ್ರೆ ಆಕಳು ಅಂತ ಮಾತಾಡೋಕ್ಕೆ ಬರೋದಿಲ್ಲ. ಆಕಳು ಅಂದರೆ ಇರ್ತಕ್ಕಂಥ ಪದಗಳು ಇದ್ದ ಸ್ಥಳದಲ್ಲೇ ಇದ್ದು ಆಗತಕ್ಕಂಥದ್ದನ್ನು ನಾವು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ. ಒಂದು ವೇಳೆ ಇಲ್ಲಿ ಸ್ವಲ್ಪ ವಿರಾಮವನ್ನು ಕೊಡದಿದ್ದರೆ, ಇಲ್ಲಿ ಸ್ಥಳವನ್ನು ಕೊಡದೇ ಹಾಗೆ ಹೇಳ್ಬಿಟ್ರೆ ಆಕಳು ಅಂತ ಹೇಳ್ತೀವಿ. ಹಾಗೆ ಕಣ್ ಪ್ಲಸ್ ಸನ್ನೆ ಕಣ್ ಸನ್ನೆ ಅಂದರೆ ಪೂರ್ವ ಪದದಲ್ಲಿ ಇರ್ತಕ್ಕಂಥ ಪದನೂ ಬರುತ್ತೆ, ಉತ್ತರ ಪದದಲ್ಲಿರ್ತಕ್ಕಂಥ ಪದನೂ ಬರುತ್ತೆ, ಅದು ಕಣ್ ಸನ್ನೆ. ಕಣ್ ಪ್ಲಸ್ ಸನ್ನೆ ಕಣ್ ಸನ್ನೆ. ಪೂರ್ವೋತ್ತರ ಪದಗಳು ಇದ್ದ ಪದಗಳು ಸಂಧಿ ಪದದಲ್ಲಿ ಇದ್ದರೆ ಅದು ಸಹ ಪ್ರಕೃತಿ ಭಾವ. ಬಿಲ್ ಪ್ಲಸ್ ಜಾಣ ಬಿಲ್ ಜಾಣ. ಸಂಸ್ಕೃತ ಪ್ರಕೃತಿ ಭಾವದಲ್ಲಿ ಬಿಲ್ ಪ್ಲಸ್ ಜಾಣ ಬಿಲ್ ಜಾಣ ಅಂದರೆ ಪೂರ್ವ ಪದದಲ್ಲಿರ್ತಕ್ಕಂಥ ಅಕ್ಷರಗಳು, ಉತ್ತರ ಪದದಲ್ಲಿರ್ತಕ್ಕಂಥ ಅಕ್ಷರಗಳು, ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿದೆ, ಅದು ಪ್ರಕೃತಿ ಭಾವ. ದಿಕ್ ಪ್ಲಸ್ ಪಾಲ ದಿಕ್ಪಾಲ. ನೋಡಿ, ಇಲ್ಲಿ ದಿ ಇದೆ, ಕ ಇದೆ, ಪ ಇದೆ, ಪ ಒತ್ತಕ್ಷರ, ಆ ಸ್ವರ ಇದೆ, ಲ ಇದೆ. ಇದ್ದ ಅಕ್ಷರಗಳು ಪೂರ್ವೋತ್ತರ ಪದಗಳಲ್ಲಿ ಇದ್ದ ಅಕ್ಷರಗಳು ಸಂಧಿ ಪದದಲ್ಲಿ ಇದ್ದರೆ ಅದು ಪ್ರಕೃತಿ ಭಾವ. ನಿಮಗೆ KPSCಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಹೇಗಿರುತ್ತೆ ಅಂತಂದರೆ, ಆಗಬೇಕಾದ ಯಾವ ಸಂಧಿ ಕಾರ್ಯಗಳು ಆಗದಿರುವುದು ಇದು ಡ್ಯಾಶ್ ಸಂಧಿ. ಈ ವಾಕ್ಯ ಡ್ಯಾಶ್ ಸಂಧಿಗೆ ಸಂಬಂಧಿಸಿದೆ ಅಂತಲೂ ಕೇಳಬಹುದು. ಹಾಗೆ ಸ್ವರ ಅಥವಾ ವ್ಯಂಜನದ ಮುಂದೆ
ಉತ್ತರ ಪದದ ಮೊದಲ ಅಕ್ಷರವು ಯಾವ ವ್ಯಂಜನವಿದ್ದರೂ ಸಂಧಿ ಪದದಲ್ಲಿ ಯಾವ ಸಂಧಿ ಕಾರ್ಯ ಆಗುವುದಿಲ್ಲ. ಇದು ಈ ಸಂಧಿಯ ವ್ಯಾಖ್ಯಾ ಅಂತ ಕೊಡ್ತಾರೆ. ಹಾಗೆ ನೀವು ಈಸಿಯಾಗಿ ಗೊತ್ತಾಗುತ್ತೆ ಪ್ರಕೃತಿ ಭಾವ ಅಂತೇಳಿ. ಇನ್ನು ಸರಳವಾಗಿ ಹೇಳ್ಬೇಕಂದ್ರೆ ಯಾವ ಪದಗಳು ಇದ್ದದ್ದು ಪೂರ್ವೋತ್ತರ ಪದಗಳು ಇದ್ದ ಪದಗಳೇ ಸಂಧಿ ಪದದಲ್ಲಿ ಇದ್ದರೆ ಅದು ಪ್ರಕೃತಿ ಭಾವ. ಒಂದು ವೇಳೆ ಅರ್ಥ ಕೆಟ್ಟರೆ, ಪೂರ್ವೋತ್ತರ ಪದಗಳು ಬಂದು ಸಂಧಿ ಪದದಲ್ಲಿದ್ದಾಗ ಅರ್ಥ ಕೆಟ್ಟರೆ ಅದು ಪ್ರಕೃತಿ ಭಾವ ಅಲ್ಲ. ನಿಮಗೆ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ. ಇನ್ನೂ ಕೆಲವೊಂದು ಉದಾಹರಣೆಗಳಿದ್ದಾವೆ ಕನ್ನಡ ಪ್ರಕೃತಿ ಭಾವ ಮತ್ತು ಸಂಸ್ಕೃತ ಪ್ರಕೃತಿ ಭಾವದಲ್ಲಿ. ಆ ಉದಾಹರಣೆಗಳನ್ನು ನೋಡಿದ್ರೆ ಇನ್ನು ನಮಗೆ ಸರಳವಾಗಿ ಅರ್ಥ ಆಗುತ್ತೆ. ಆ ಉದಾಹರಣೆಗಳನ್ನು ನೋಡೋಣ. ಹೊಸ ಪ್ಲಸ್ ಅಂಗಿ ಹೊಸ ಅಂಗಿ ಅಂದರೆ ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ಇರ್ತಕ್ಕಂಥ ಪದಗಳೇ ಸಂಧಿ ಪದದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಎ ಪ್ಲಸ್ ಅಪ್ಪ, ಏ ಅಪ್ಪ, ಏ ತಮ್ಮ, ಏ ಅಣ್ಣ ಅಂತ ಹೇಳ್ತೀವಲ್ಲ, ಇದು ಪ್ರಕೃತಿ ಭಾವ ಸಂಧಿಗೆ ಉದಾಹರಣೆ ಆಗುತ್ತೆ. ಹಾಗೆ ಗುಡು ಗುಡು ಪ್ಲಸ್ ಎಂದು, ಗುಡು ಗುಡು ಎಂದು, ಗುಡು ಗುಡು ಪ್ಲಸ್ ಎಂದು, ಗುಡು ಗುಡು ಎಂದು, ಗುಡುಗುಡೆಂದು, ಗುಡುಗುಡೆಂದು ಅಂತ ಬರತಕ್ಕಂಥದ್ದನ್ನು ಸ್ವಲ್ಪ ಅರ್ಥ ಅನರ್ಥ ಆಗುತ್ತೆ. ಗುಡುಗುಡೆಂದು ಅಂತ ಆಗುತ್ತೆ, ಗುಡುಗುಡೆಂದು, ಗುಡುಗುಡೆಂದು ಅಂತಂದರೆ ಗುಡು ಗುಡು ಎಂದು ಅಂತೇಳಿ. ಅನರ್ಥ ಆಗಬಾರದು. ಹಾಗಿದ್ದಾಗ ಮಾತ್ರ ಅದು ಪ್ರಕೃತಿ ಭಾವ. ಅನರ್ಥ ಆದರೆ, ಅರ್ಥ ಹೋಗಿ ಅನರ್ಥ ಆದರೆ ಅದು ಪ್ರಕೃತಿ ಭಾವ ಸಂಧಿ ಆಗುವುದಿಲ್ಲ. ಹಾಗೆ ಸಂಸ್ಕೃತ ಪ್ರಕೃತಿ ಭಾವದಲ್ಲಿ ಗೋ ಪ್ಲಸ್ ಮೂತ್ರ, ಗೋಮೂತ್ರ ಅಂತ ಹೇಳಿ ಬಳಕೆ ಮಾಡ್ತಾ ಇರ್ತೀವಿ ನಾವು, ಗೋಮೂತ್ರ ಅಂತೇಳಿ. ನಾಲ್ ಪ್ಲಸ್ ದೆಸೆ, ನಾಲ್ ದೆಸೆ ಅಂದರೆ ಪೂರ್ವ ಪದದಲ್ಲಿರ್ತಕ್ಕಂಥ ಪದ ಉತ್ತರ ಪದದಲ್ಲಿರ್ತಕ್ಕಂಥ ಪದ ಸಂಧಿ ಪದದಲ್ಲಿ ಇರ್ತಕ್ಕಂಥದ್ದನ್ನು ಪ್ರಕೃತಿ ಭಾವ ಸಂಧಿ ಅಂತೇಳಿ ಕರಿತೀವಿ. ಹಾಗೆ ಸತ್ ಪ್ಲಸ್ ಸಂಗ, ಸಸ್ತಂಗ, ವಾಕ್ ಪ್ಲಸ್ ಚಾತುರ್ಯ, ವಾಕ್ ಚಾತುರ್ಯ. ಹೀಗೆ ಪ್ರಕೃತಿ ಭಾವದಲ್ಲಿ ಅನೇಕ ಉದಾಹರಣೆಗಳು ನಮಗೆ ಸಿಗ್ತವೆ. ಆ ಉದಾಹರಣೆಗಳನ್ನು ನಾವು ನೋಡಿದಾಗ ನಮಗೆ ಇನ್ನೂ ಸರಳವಾಗಿ ಪ್ರಕೃತಿ ಭಾವ ಸಂಧಿ ಬಗ್ಗೆ ನಮಗೆ ಸರಳವಾಗಿ ತಿಳಿಯುತ್ತೆ. ಮೊದಲನೇದಾಗಿ KPSCಗಳಲ್ಲಿ ಹಾಗೆ ಇತರೆಗಳಲ್ಲಿ ಅಂದರೆ ಶಾಲೆಗಳಲ್ಲಿ ಏನು ಕೇಳ್ತಾರೆ ಅಂದರೆ, ಶಾಲೆಗಳಲ್ಲಿ ಒಂದು ಪದವನ್ನು ಕೊಡ್ತಾರೆ, ಬಿಡಿಸಿ ಬರೆಯಿರಿ ಅಂತ ಕೊಡ್ತಾರೆ. ಅಥವಾ ಬಿಡಿಸಿ ಬರೆದಿರ್ತಕ್ಕಂಥ ಪದವನ್ನು ಇದು ಯಾವ ಸಂಧಿ ಆಗುತ್ತೆ ಅಂತಲೂ ಕೇಳ್ತಾರೆ ಶಾಲೆಗಳಲ್ಲಿ. ಹಾಗೆ KPSCಗಳಲ್ಲಿ ಸಹ ಇದ್ದ ಪದಗಳೇ ಬಿಡಿಸಿ ಬರೆದಾಗೆ ಅಷ್ಟೇ ಬರುತ್ತೆ. ಈ ಪದಗಳನ್ನು ಉದಾಹರಣೆಗಳನ್ನು ಕೊಡುವುದು ಕಡಿಮೆ, ಆದರೆ ಪ್ರಕೃತಿ ಭಾವದ ವ್ಯಾಖ್ಯೆ ಏನಿದೆಯಲ್ಲ ಆ ವ್ಯಾಖ್ಯೆಗಳನ್ನು ಕೇಳ್ತಾರೆ. ಆ ವಾಕ್ಯಗಳನ್ನು ನಾವು ತಿಳಿದಾಗ, ಹಾಗೆ ಈ ಒಂದು ಉದಾಹರಣೆಗಳು ಸಹ ನಮಗೆ ತಿಳಿದಾಗ ಈ ಪ್ರಕೃತಿ ಭಾವ ಸಂಧಿ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತೇಳಿ ಹೇಳೋಕ್ಕೆ ಭಾವಿಸ್ತೀನಿ. ಧನ್ಯವಾದ.